ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಎಲ್ಲಪ್ಪ ಇವನು ಇಷ್ಟೊತ್ತಾದ್ರೂ ಪತ್ತೆಗೆ ಇಲ್ಲ. ನಾವ್ ದೇವಸ್ಥಾನ ಮುಟ್ಟೋಷ್ಟ್ರಲ್ಲಿ ಬರ್ತಾನೆ ಅಂತ ಹೇಳ್ದಲ್ಲ, ಇವತ್ತಾದ್ರೂ ಟೈಮ್ ಸರಿಯಾಗಿ ಬರ್ತಾನ ಇಲ್ವಾ? ಸಮಾಧಾನ ಮಾಡ್ಕೊಳ್ಳವ ತಾಯಿ, ಇದೇ ಕೋಪ ಮುಂದರ್ಸ್ಕೊಂಡು ಮುಂದಕ್ಕೂ ಒಂದ್ ಜೊತೆ ಮಾತ್ ಬಿಟ್ಬಿಟ್ಟಿಯ. ಇಲ್ಲಪ್ಪ, ನಾನು ಇವತ್ತು ಅವನ ಜೊತೆ ಮಾತಾಡ್ಲೇಬೇಕು. ಮಾತಾಡ್ಸೇ ಆಡ್ಸ್ತೀನಿ. ಏನಮ್ಮ ಸುಮನ, ಎಲ್ಲಿ ನಿಮ್ ತಮ್ಮ ಇನ್ನೂ ಬರ್ಲೇ ಇಲ್ವಲ್ಲಮ್ಮ? ಬರ್ತಾನೆ ಗುರುಗಳೇ, ನಾವು ಅವನ ದಾರಿನೇ ಕಾಯ್ತಾ ಇದೀವಿ. ಹೌದಾ, ಸರಿಮ್ಮ. ಈ ರಾಜಿ ಎಲ್ಲೋದ್ಲಪ್ಪ? ಫೋನ್ ಮಾಡ್ಬಿಟ್ಟು ಅವನನ್ನ ಬರೆಯೋದಕ್ಕೆ ಹೇಳ್ಬೇಕು ತಾನೆ. 2 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೋದವಳು, ಅದೆಲ್ಲೋ ಹೋದ್ಲು ಅಂತಾನೆ ಗೊತ್ತಾಗ್ಲಿಲ್ಲ ಕಣವ. ಕೂತ್ಕೋ. ಯಾಕಪ್ಪ ನಗ್ತಿದ್ಯಾ? ಅಲ್ಲ ಕಣವ, ಇಷ್ಟ ದಿನ ತಮ್ಮ ಎದುರುಗಡೆ ಓಡಾಡಿದ್ರು ಮಾತಾಡಿಸ್ಲಿಲ್ಲ, ಈಗ ಎದುರುಗಡೆ ಬಂದ್ರೆ ಸಾಕು ಮಾತಾಡಿಸ್ತೀನಿ ಅಂತ ಚಡಪಡಿಸ್ತಾ ಇದ್ದೀಯ. ನಗದೆ ಇನ್ನೇನಮ್ಮ ಮಾಡ್ಲಿ? ಅಪ್ಪ, ರಾಜೇಶ ತನ್ ಮೇಲೆ ತಾನು ಆಣೆ ಇಟ್ಕೊಂಡಿದ್ದಾನೆ ಅಂತ ನಾನು ಅವನ ಜೊತೆ ಮಾತು ಬಿಟ್ಟಿದ್ದಷ್ಟೇ. ನಾನು ಮಾತು ಬಿಟ್ಟೆ ಅಂತನಾದ್ರೂ ಅವ್ನು ಚೆನ್ನಾಗಿ ಓದ್ತಾನೆ, ಪರೀಕ್ಷೆ ಪಾಸ್ ಮಾಡ್ತಾನೆ ಅನ್ಕೊಂಡಿದ್ದೆ. ಆದ್ರೆ ಅದಾಗ್ಲೇ ಇಲ್ಲ. ಏನೋ ಇನ್ನೊಂದು ಅವಕಾಶ ಕೊಟ್ಟಿದ್ರೆ ಪಾಸ್ ಆಗ್ತಿದ್ನೇನೊಬ್ಬ. ಅಥವಾ ಅವನಿಗಷ್ಟೇ ಬುದ್ಧಿ ಇರೋದು ಅನ್ಕೊಂಡು ಅವನಿಗಿಷ್ಟ ಬಂದಿದ್ ಕೆಲಸ ಮಾಡ್ಕೊಂಡಿರೋದಕ್ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಆಹಾ, ಇಷ್ಟು ದಿನಕ್ಕೆ ನಿನ್ ತಮ್ಮನ್ನ ಅರ್ಥ ಮಾಡ್ಕೊಂಡು ಒಳ್ಳೆ ಮಾತಾಡ್ದೆ ಮಗಳೇ. ಅಲ್ಲ ಕಣವ, ಬಲವಂತವಾಗಿ ಗಂಟ್ಲಲ್ಲಿ ಕಡುಬ್ನ ತುರ್ಕಕ್ಕಾದ್ದೆ. ಇಷ್ಟ ಇದ್ರೆ ತಾನಾಗೆ ಒಳಕ್ ಹೋಯ್ತದೆ. ಏನೇ ಆಗ್ಲಿ, ಇವತ್ತು ರಾಜೇಶನ್ ನಿನ್ನ ಮಾತಾಡಿಸ್ತೀಯಲ್ಲ, ಅವನಿಗಾಗೋ ಖುಷಿಗೆ ನಿನ್ ಮಡ್ಲಲ್ಲಿ ಮನಿಕೊಂಡು ಮಗು ಥರ ಹತ್ತು ಬಿಡ್ತಾನೆ ಕಣವ, ಮಗು ಥರ ಹತ್ತು ಬಿಡ್ತಾನೆ. ಹೌದಪ್ಪ, ಅಮ್ಮ ಅಂದ್ರು ನೀನೆ, ಅಕ್ಕ ಅಂದ್ರು ನೀನೆ ಅಂತಿರ್ತಾನೆ. ನಾನು ಈಗ ಮಾತಾಡಿಸ್ತೀನಿ, ಯಾಕೆ ಮಾತಾಡಿಸ್ತೀನಿ ಅಂತ ಪಿಳಿ ಪಿಳಿ ಕಣ್ಬಿಡ್ಕೊಂಡು ನನ್ನೇ ನೋಡ್ತಿರ್ತಾನೆ. ಆಗ ನನ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತೇನಪ್ಪ. ಇಲ್ಲಪ್ಪ, ಇನ್ ನನ್ನ ಜೀವನ ಇರೋವರೆಗೂ ನಾನ್ ನನ್ನ ತಮ್ಮನ ಜೊತೆ ಮಾತ್ ಬಿಡಲ್ಲ. ಇಷ್ಟ ದಿನ ಮಾತ್ ಬಿಟ್ಟು ಅವನಿಗೆ ನೋವು ಕೊಟ್ಟಿದ್ದೆ ಸಾಕು. ಅಕ್ಕ ಬಂದಲ್ಲ, ಎಲ್ಲ ಹೋಗಿದ್ದೆ? ಅಣ್ಣನ್ ಫೋಟೋ ಫ್ರೇಮ್ ಹೊಡೆದೋಗಿತ್ತಲ್ವಾ, ಅದನ್ನ ಸರಿ ಮಾಡಿಸ್ಕೊಂಬರಕ್ ಹೋಗಿದ್ದೆ. ಹೌದಾ, ಕುಡಿಲಿ. ಅಪ್ಪ, ಇಲ್ಲಿ ನೋಡಪ್ಪ, ನನ್ ತಮ್ಮ ಎಷ್ಟ್ ಚೆನ್ನಾಗಿದ್ದಾನಲ್ಲ, ಮುದ್ದಾಗಿದ್ದಾನೆ. ನನ್ ದೃಷ್ಟಿನೇ ಬೀಳತ್ತಿ ಇವ್ನ್ಗೆ. ಏ ರಾಜೆ, ಫೋನ್ ಮಾಡಿ ಎಲ್ಲಿದ್ದಾನ್ ಕೇಳೆ. ಹ, ಇರಿ. ರೆಡಿನಾ? ಭಯ ಆಗ್ತಾ ಇದೆಯಾ? ನಿನ್ ಸುತ್ತಮುತ್ತ 10 ಕ್ಯಾಮ್ರಾ ಇರುತ್ತೆ, ನಾಟಕ ಅಂತ ಯಾರಿಗೂ ಗೊತ್ತಾಗ್ಬಾರ್ದು. ಚಿಂತೆ ಮಾಡಬೇಡಿ ಅಣ್ಣ, ನನಗೆ ಭಯ ಆಗ್ತಿಲ್ಲ. ನಿನ್ ಸುತ್ತಮುತ್ತ ಇರೋಲ್ಲ ನಮ್ಮ ಹುಡುಗರು, ನಿಂಗೇನು ಆಗಲ್ಲ. ಖಂಡಿತವಾಗಿಯೂ ನನಗೇನು ಆಗಲ್ಲ ಅಣ್ಣ. ಯಾಕೆ ಹೇಳಿ, ಇವತ್ತು ನಾನು ಹುಟ್ಟಿದಪ್ಪ, ನನಗೆ 100 ವರ್ಷ ಆಯುಸ್ ಸಿಕ್ಲಿ ಅಂತ ನಮ್ಮ ಅಕ್ಕ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಿರ್ತಾಳೆ. ನಮ್ಮ ಅಕ್ಕನ ಮಾತನ್ನ ಆ ದೇವರು ಕೂಡ ತೆಗ್ದಾಕಲ್ಲ. ಹ್ಯಾಪಿ ಬರ್ಡೇ ರಾಜೇಶ. ಇದೊಂದು ಕೆಲಸ ಆಗ್ಲಿ, ನೀನೆಲ್ಲೋ ಹೋಗ್ತೀಯ. ರಾಜಕೀಯದ ಕನಸು ನನ್ಸಾಗೋ ದಿನ ಇವತ್ತು. ಏನಾಗ್ತಾ ಇದೆ? ಪ್ರತಿಭಟನೆ ಕಾವು ಈಗಲೇ ಏರ್ಬೇಕು. ಜನ ಕೂಗಿ ಕೂಗಿ ಹೈರಾಣಾದ್ರೆ ಕಷ್ಟ. ನಾನು ರೆಡಿ ಇದ್ದೀನಿ ಸರ್. ಗುಡ್, ವೆರಿ ಗುಡ್ ರಾಜೇಶ. ನಿನ್ನಂತ ಬಿಸಿ ರಕ್ತದ ಯುವಕರಿಂದಾನೆ ಈ ಕಾವು ಹೆಚ್ಚಾಗಬೇಕು. ನೀನೇನು ಯೋಚನೆ ಮಾಡಬೇಡ. ನಿನ್ನ ಇದೊಂದು ಕಿಚ್ಚು ನಿನ್ನ ತುಂಬಾ ಎತ್ತರಕ್ಕೆ ಬೆಳೆಸುತ್ತೆ. ನಮ್ಮ ನಾಯಕರನ್ನ ಬಿಟ್ಕೊಡಿ. ಪಕ್ಷಾಂತರಗಳಿಗೆ ಧಿಕ್ಕಾರ. ಹೋದವರು ವಾಪಸ್ ಬರಲೇಬೇಕು. ಪಕ್ಷಕ್ಕೋಸ್ಕರ ನಮ್ಮ ಪ್ರಾಣ ಕೊಡೋದಕ್ಕೂ ಸಿದ್ಧ. ನಮ್ಮಂತ ನಾಯಕರ ಆಸೆ ನಂಬಿಕೆಯನ್ನ ಧಿಕ್ಕರಿಸಿದವರಿಗೆ
ಧಿಕ್ಕಾರ ಧಿಕ್ಕಾರ ಹೇ ತಾಂಬರ ಓದೋರು ವಾಪಸ್ ಬರ್ತಾ ಇದ್ರೆ ನಾನು ಸುಡ್ಕೊಂಡ್ ಸಾಯ್ತೀನಿ. ನಮ್ ನಾಯಕರನ್ನ ಎದುರಿಸಿ ರೆಸಾರ್ಟ್ ಅಲ್ಲಿ ಕೂಡ ಹಾಕಿದ್ದಾರೆ. ಅವ್ರಿಗೇನಾದ್ರೂ ಬಿಡುಗಡೆ ಮಾಡ್ಲಿಲ್ಲ ಅಂದ್ರೆ ಇವತ್ತೇ ನಾನು ಬೆಂಕಿ ಹಚ್ಕೋತೀನಿ. ನಾಳೆ ನನ್ನಂತ 100 ಕಾರ್ಯಕರ್ತರು ಬೆಂಕಿ ಹಚ್ಕೋತಾರೆ. ರಾಜಿ, ಇನ್ನೊಂದ್ಸಲ ಫೋನ್ ಮಾಡಿ ನೋಡೆ. ಹೆಂಗಿದ್ರು ಮಾತಾಡ್ಸ್ತೀನಿ ಅಂತ ಹೇಳಿದ್ಯಲ್ವಾ, ನೀನೇ ಫೋನ್ ಮಾಡು. ಫೋನಲ್ಲಿ ಬೇಡ, ಅವ್ನ್ ನನ್ ಎದುರಿಗೆ ಬರ್ಲಿ. ನಾನು ಅವನ ಜೊತೆ ಮಾತಾಡುವಾಗ ಅವ್ನ್ ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡ್ಬೇಕು. ನಾನು ಅವ್ನ್ ಬಂದ್ಮೇಲೆ ಮಾತಾಡ್ತೀನಿ, ನೀನ್ ಫೋನ್ ಮಾಡೆ ರಾಜಿ. ಸರಿ ಇರು. ಅಕ್ಕ, ರಿಂಗ್ ಆಗ್ತಿದೆ ಆದ್ರೆ ಫೋನ್ ತೆಗಿತಾ ಇಲ್ಲ. ಸುಮ್ಮನೆ ಅವ್ನು ಬಂದ್ಮೇಲೆ ಮತ್ತೆ ಮಂಗಳಾರತಿ ಮಾಡಿಸಿದ್ರಾಯ್ತು. ನಡ್ರಿ ಪೂಜೆ ಮಾಡ್ಸೋಣ. ನಡೀರಿ ನಡ್ರಿ ಕೊಡಿ ಬನ್ನಿ. ನನ್ ತಮ್ಮಂಗ್ 100 ವರ್ಷ ಆಯಸ್ ಸಿಗ್ಲಿ ಅಂತ ಜೋರಾಗಿ ಅರ್ಚನೆ ಮಾಡ್ಕೊಡಿ ಗುರುಗಳೇ. ಆಯ್ತಮ್ಮ, ತೋಳಮ್ಮ ಈ ತೆಂಗಿನಕಾಯಿ ಹೊಡ್ಕೊಂಬರಮ್ಮ. ಅಯ್ಯೋ ಏನವ ಸುಮ್ನೆ ಆ ದೇವ್ರು ಒಂದಾದ್ಮೇಲೆ ಒಂದು ಅಪ್ಸಕ್ನ ಕೊಡ್ತಲೇ ಅವನಲ್ಲವ. ನನ್ಗೆ ಎಡಗಣ್ ಬೇರೆ ಅದ್ರತೈತೆ, ಏನೋ ಕೇಳ ಆಗ್ಬಿಡ್ತದಂತ ಭಯ ಆಯ್ತೈತ್ ಕಣವ. ಅಯ್ಯೋ ಅಪ್ಪ, ಏನು ಆಗಲ್ಲ, ಬಿಸ್ಲಿಗೆ ಕಾಯಿ ಒಣಗಿ ಕೆಟ್ಟೋಗಿದೆ ಅಷ್ಟೇ. ಅಕ್ಕ ತಗೋ, ಅಣ್ಣನ ಹೆಸರು ಹೇಳಿ ಈ ಕೈ ನೋಡಿ. ನೀನು ಹೆದರ್ಕೊಂಡಿದ್ದೀನ ರಾಜಿ. ಸರಿ ಇಟ್ಕೋ ಇದನ್ನ. ದೇವ್ರೆ, ಯಾಕಪ್ಪ ಈ ರೀತಿ ಅಪಶಕ್ನಗಳನ್ನ ತೋರಿಸ್ತಿದ್ಯಾ? ಯಾವ ಕೇಡು ಆಗ್ದಿರ ನೋಡ್ಕೋ ದೇವ್ರೆ. ನೋಡಿದ್ರ, ನಾನ್ ಹೇಳ್ದೆ ತಾನೆ, ಏನೂ ಆಗಿಲ್ಲ. ಬನ್ನಿ ಹೋಗೋಣ. ನಡಿಯಪ್ಪ. ಅಕ್ಕ ಇದನ್ನ ಎಸ್ಬಿಟ್ ಬರ್ತೀನಿ, ಹೋಗಿ. ಬೇಗ ಬರುವ. ಪಕ್ಷಾಂತರಿಗಳಿಗೆ ಶಿಕ್ಷೆ ಆಗ್ಬೇಕು, ನಿಯತ್ತಿನ ಕಾರ್ಯಕರ್ತರು ವಾಪಸ್ ಬರ್ಬೇಕು. ಯಾರೇ ಬಂದ್ರು ನಮ್ಮ ಒಗ್ಗಟ್ಟನ್ನ ಹೊಡೆಯಲ್ಲ. ನಮ್ಮ ಪಕ್ಷಕ್ಕೋಸ್ಕರ ನಾವು ಪ್ರಾಣ ಕೊಡೋದಕ್ಕೂ ಸಿದ್ಧ. ಕಿತ್ತೆ, ರಾಜೇಶನ್ ಜೊತೆ ಇರೋಗು, ಅವನ್ಗೇನು ಆಗ್ಬಾರ್ದು.
ರಕ್ತ ಬರಕತ್ತೈತ್ರಿ ದವಾಖಾನಿಗೆ ಹೋಗೋಣ ಬರ್ರಿ. ಚಿಟ್ಟೆ ನನ್ ಚಿಂತೆ ಬಿಡು, ನೀ ರಾಜೇಶನ್ ಜೊತೆ ಇರು. ತೀರ್ಥ ನೀನ್ ಸಮಾಧಾನಾಗಿರು, ಅವ್ನ್ಗೇನು ಆಗಲ್ಲಪ್ಪ. ಸುತ್ತಮುತ್ತ ನಮ್ಮ ಹುಡುಗರು ಇದಾರೆ, ಅಷ್ಟಕ್ಕೂ ಅದೇನು ಒರಿಜಿನಲ್ ಅಲ್ಲ ತಾನೆ? ಯಾಕೆ ಚಿಂತೆ ಮಾಡ್ತೀಯಾ? ರಿಂಗ್ ಆಗ್ತಿದೆ ಆದ್ರೆ ಫೋನ್ ಎತ್ತಾ ಇಲ್ಲ. ಬಹುಶಃ ಅವ್ನ್ ಫೋನ್ ನ ಸೈಲೆಂಟ್ ಅಲ್ಲಿ ಇಟ್ಟಿರ್ತಾನೋ ಏನೋ. ಅಷ್ಟ್ ಫೋನ್ ಮಾಡಿದ್ರು ಎತ್ತದೇ ಇರೋಂತ ಕೆಲ್ಸ ಏನಿರುತ್ತೆ ರಾಜಿ? ಅಕ್ಕ ಒಂದ್ ಕೆಲ್ಸ ಮಾಡು, ನೀನು ಕೌನ್ಸಿಲರ್ ಸರ್ಗೆ ಫೋನ್ ಮಾಡಿ ನಮ್ ತಮ್ಮನ್ ಕಳ್ಸ್ಕೊಡು ಅಂತ ದಬಾಯಿಸು. ಬಹುಶಃ ನೀನ್ ದಬಾಯಿಸಿದ್ರೆ ಸರ್ ತಮ್ಮ ಕೆಲ್ಸನೆಲ್ಲ ಬಿಟ್ಬಿಟ್ಟು ನಿನ್ ಕೆಲ್ಸ ಮಾಡ್ಕೊಡ್ತಾರೆ. ರಮಯ್ಯ ರಮಯ್ಯ, ಏನ್ ದೇವಣ್ಣ? ಯಾಕಣ್ಣ ಏನಾಯ್ತು? ಯಾಕೆ ಹಿಂಗ್ ಬಂದ್ರಿ? ನಮ್ ರಾಜೇಶ್ ಮೈಗೆ ಬೆಂಕಿ ಹಚ್ಕೊಂತೀನಂತ ಕೂಗಾಡ್ತಾವ್ ಕಣವ, ಟಿವಿನಲ್ಲಿ ತೋರಿಸ್ತಾವ್ರೆ. ಅಣ್ಣ ಏನ್ ಮಾತಾಡ್ತಿದ್ದೀರಾ ನೀವು? ಏನ್ ಹೇಳ್ತಿದೀಯಣ್ಣ? ಅವ್ನ ಇವತ್ತಿಂದ ಹೊಸ ಕೆಲಸ ಸೇರ್ಕೊಂಡವನೇ, ಅವನೇ ಕಲ್ಲು ಹೋಯ್ತಾನೆ. ನೋಡು ರಮಣ, ನ್ಯೂಸ್ ತೋರಿಸವ್ರ ಕಣಪ್ಪ. ನೀನಂತ ಅಮ್ಮ ಅಲ್ವಾ, ಗೊತ್ತಿನ್ನು. ಯಾಕೆ ತಿಂತಿಲ್ಲ? ನನ್ನ ಮೇಲೆ ಬೇಜಾರಾ? ನಾನು ಮಾತಾಡ್ತಿಲ್ಲ ಅಂತ ಕೋಪನಾ? ಇನ್ಮೇಲೆ ಮಾತಾಡ್ತೀನಿ, ಗೊತ್ತಿನ್ನು. ಹಲೋ